ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಈಗ ನಿಮಗೆ ಪ್ರತಿದಿನ ತಿಳಿಸುವಂಥ ಇವತ್ತಿನ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು, ಅದರಲ್ಲೂ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಂತ ಆರಂಭ ಮಾಡಿದ್ದೇನೆ. ಮೊದಲನೇದಾಗಿ SIT ಮತ್ತು ಬಂಗ್ಲೆಗುಡ್ಡಿನ ಸರ್ಚ್ ಮಾಡುವಂಥ, ಶೋಧನೆ ಮಾಡುವಂಥ, ಸಂಶೋಧಿಸುವಂಥ ಕೆಲಸಕ್ಕೆ ಇಳಿತಾ ಇದೆ, ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇವತ್ತಿಂದ ಆರಂಭ ಆಗಬಹುದು. ಈ ಎಲ್ಲ ನೆಲೆಯಲ್ಲೇ ಇವತ್ತು ಅದರಲ್ಲೂ ಒಂದು 8-10 ಈ ಅಸ್ಥಿಪಂಜರಗಳು, ಮೂಳೆಗಳು ಅದು ಮೇಲ್ಪದರಲ್ಲಿ ಬಿದ್ದಿದ್ದು ಸಿಕ್ಕ ನಂತರ ವಿಶೇಷವಾಗಿ ಬಂಗ್ಲೆ ಗುಡ್ಡೆಗೆ ಅಥವಾ ಗುಡ್ಡಕ್ಕೆ ಬಹಳ ಮಹತ್ವ ಬಂದುಬಿಟ್ಟದ. ಯಾವ ಒಂದು ಪೀಠದ ಪರ ಇದ್ದಂಥ ಅಥವಾ ಧರ್ಮಸ್ಥಳದ ಹೆಗ್ಗಡೆಯವರ ಪರ ಇದ್ದಂಥ BJP ಅಥವಾ ಅವರ ಸಂಘಟಕರು ಆರಂಭ ಮಾಡಿದ್ರು, ಬುರುಡೆ ಇಲ್ಲ ಅಂತೇಳಿ. ಆ ಬುರುಡೆಗಳಿಗೆ ಸಿಕ್ಕ ತಕ್ಷಣ ಹೊಸ ರೂಪ ಪಡ್ಕೊಂಡದ. ಇವತ್ತು ಆ ಬುರುಡೆಗಳನ್ನು ತೆಗಿಬೇಕು, ಹುಡುಕಬೇಕು, ಮಾಡಬೇಕು ಅನ್ನುವಂಥ ಒಂದು ಚಾಲನೆ ಮತ್ತೆ ಸ್ಟಾರ್ಟ್ ಆಗ್ಯದ. SIT ಅದನ್ನು ಮುಂದುವರಿಸ್ತದೆ. ಇನ್ನು ಅದ್ರ ರಿಸಲ್ಟ್ ಏನಾಗ್ತದೆ ನೋಡು ನಂತರದಲ್ಲೇ. ಮೊದಲು ಶುರುವಾಗಿದೆ ಕೆಲಸ, ಶುರುವಂತ ಇವತ್ತು ಆಗ್ತದೆ ಅನ್ನೋಂಥ ಭರವಸೆ. ಯಾಕಂದ್ರೆ ಮೇಲೆ ಬಿದ್ದಂಥವು ಈ ರೀತಿ ಇದ್ದಾಗ ಅಲ್ಲಿ ನಾವೇನಾದರೂ ಅಗೆತ ಮಾಡಿದರೆ, ಹಡ್ಡಿದ್ರೆ ಮಾಡಿದ್ರೆ ಇನ್ನೂ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗಾಗಲೇ VS ಉಗ್ರಪ್ಪ ನಿಮಗೆ ಗೊತ್ತದ, ಕಾಂಗ್ರೆಸ್ಸಿಗರು. ಅವರು ಈ ಹಿಂದೆ 2016ರಾಗ ಅಲ್ಲಿ ಸರ್ವೆ ಮಾಡಿ ತಿರುಗಾಡಿ ಅಲ್ಲಿ ಸ್ಥಾನಿಕರನ್ನು ಭೇಟಿಯಾಗಿ ಅಲ್ಲಿ ಜನರ ಜೊತೆ ಮಾತಾಡಿ ಪ್ರತಿ ವರ್ಷವೂ ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚಲ್ಲೇ ಅಸಹಜ ಸಾವುಗಳು ಅಥವಾ ಅಪರಿಚಿತ ಸಾವುಗಳು ಅಥವಾ ಹೆಣ್ಣು ಮಕ್ಕಳ ಹೆಚ್ಚಿನ ಸಾವುಗಳು, ಮಕ್ಕಳ ಸಾವುಗಳಾಗ್ತಾವೆ ಅಂತೇಳಿ ರೆಕಾರ್ಡ್ ಮಾಡಿದ್ದು, ತನಿಖೆ ಮಾಡಿದ್ದು, ವರದಿಯನ್ನು ಒಪ್ಪಿಸಿದ್ರು. ಯಾಕೆ ಇಲ್ಲಿ ಹೆಚ್ಚು ಸಾವಾಗ್ತಾ ಇದ್ದಾವೆ, ಏನು ಕಾರಣ ಅನ್ನುವಂಥ ನೆಲೆಯಲ್ಲೇ ಅದರಲ್ಲೂ ಹೆಣ್ಣು ಮಕ್ಕಳ ಮತ್ತು ಸಣ್ಣ ಮಕ್ಕಳ ಕೊನೆಗಳೇ ಆಗ್ತಾ ಇದ್ದಾವೆ, ಯಾಕೆ ಏನ ಅಂತ ಸರ್ಚ್ ಮಾಡಿಸಿದಾಗ ಆ ಸಂದರ್ಭದಲ್ಲೇ ಅವರು ಈ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ಅವತ್ತು 2016ರಾಗ. ಆಗ ನಮ್ಮ ಸಿದ್ದರಾಮಯ್ಯನವರು ನಂತರದ 2 ವರ್ಷಗಳಲ್ಲೇ ತಮ್ಮ ಸರ್ಕಾರ ಹೋದ ತಕ್ಷಣ ಅದಲ್ಲೇ ಉಳಿದ್ಬಿಟ್ಟಿದ್ದು, ಪೆಂಡಿಂಗ್ ಆಗಿಬಿಟ್ಟಿದ್ದು. ಆವತ್ತು ಇದೇನಾದರೂ ತನಿಖೆ ಆರಂಭ ಮಾಡಿದರೆ, ಆವತ್ತಿನ ತನಿಖೆಗೆ ಒಪ್ಪಿಸಿಬಿಟ್ಟಿದ್ರೆ ಇವತ್ತಿನ ಈ ಹಂತ ಮುಡ್ತಿತ್ತೋ ಇಲ್ಲೋ. ಯಾಕಂದರೆ ಆಲ್ರೆಡಿ ಅಲ್ಲೇ ಸೌಜನ್ಯಾಳ ಹತ್ಯೆ ಆಗಿತ್ತು. ಅದನ್ನು ರೆಫರ್ ಮಾಡ್ತಾರೆ VS ಉಗ್ರಪ್ಪನವರು. ರೆಫರ್ ಮಾಡೋದಷ್ಟಲ್ಲ, ಒಂದು ದೊಡ್ಡ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಶ್ರೀಶೈಲ ಮತ್ತು ಅದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಗೊತ್ತದ, ನಮ್ಮ ತಿರುಪತಿ ತಿಮ್ಮಪ್ಪ. ತಿರುಪತಿ ಇಲ್ಲಿ ಭಕ್ತಾದಿಗಳು ಭಾಳಷ್ಟು ಹೋಗ್ತಾ ಇರ್ತಾರೆ, ಭಾಳಷ್ಟು ಜನ ಹೋಗ್ತಾ ಇರ್ತಾರೆ. ಇಲ್ಲಿಗಿಂತ ಹೆಚ್ಚಿಗೆ ತಿರುಪತಿ ಈ ದೇಶದಲ್ಲಿ ಅತ್ಯಂತ ಶ್ರೀಮಂತ, ಅತಿ ಹೆಚ್ಚು ಭಕ್ತರಿರುವಂಥ ನಮ್ಮಲ್ಲೇ ಧರ್ಮಸ್ಥಳ ದಿನಕ್ಕೆ 25,000 ಅಥವಾ 17 ಬಲದಲ್ಲಿ ಬರ್ತಾರಂತ ಒಂದು ರೆಕಾರ್ಡ್ ಅದ. ಇದನ್ನು ಮೀರಲ್ಲಿ ಬರ್ತಾರೆ. ಆಗ ಅಲ್ಲಿ ಹಿಂಗೆ ಅಸಹಜ ಸಾವುಗಳು, ವರ್ಷಕ್ಕೆ 100 ಸಾವುಗಳು ಇಲ್ಲ. ಯಾಕೆ ಅನ್ನೋ ಮೂಲಭೂತ ಪ್ರಶ್ನೆಯನ್ನು ಮಾಡಿದ್ರು ಅವರು. ಅವತ್ತು ಇವತ್ತಿಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಅಲ್ಲಿ 6 ಸಾವು ಇಲ್ಲಿ ಯಾಕೆ ಆಗ್ತಾಯಿದ್ದ. ಶ್ರೀಶೈಲದಲ್ಲೇ ಅನೇಕರು ವಯಸ್ಸಾದ ತಕ್ಷಣ ನಮ್ಮ ಮರಣ ಅಲ್ಲಿ ಆಗಲಪ್ಪ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆಯಿಂದ ಅನೇಕರು ಶ್ರೀಶೈಲಕ್ಕೆ ಹೋಗಿ ತಮ್ಮ ಜೀವವನ್ನು ಅರ್ಪಿಸ್ತಾರೆ. ಅಲ್ಲಿಂದ ಅಸಹಜ ಸಾವುಗಳು ಇಲ್ಲ, ಅಲ್ಲೂ ಆಗ್ತಾಯಿಲ್ಲ. ಇಲ್ಲಿ ಯಾಕೆ ಆಗ್ತಾ ಇದ್ದಾವ, ಅಲ್ಲೇ ಇಲ್ಲದ್ದು ಇಲ್ಲಿ ಏಕೆ ಅನ್ನುವಂಥ 3 ಪ್ರಶ್ನೆ ಉಗ್ರಪ್ಪನವರ ರಿಪೋರ್ಟಲ್ಲೇ ತಿಳಿಸಿದ್ದಾರೆ. ಅದನ್ನು ಅವತ್ತು ಎನ್ಕ್ವೈರಿ ಮಾಡಬೇಕಾಯ್ತಲ್ಲ, ಯಾಕೆ ಸರ್ಕಾರ ಮಾಡಲಿಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಅದು ಆ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇದೆ, ಜೊತೆಗೆ ಸಿದ್ದರಾಮಯ್ಯರೇ ಇದ್ದಾರೆ. ಸಿದ್ದರಾಮಯ್ಯರೇ ಇದನ್ನು ನೇಮಿಸಿದ್ದು VS ಉಗ್ರಪ್ಪನವರನ್ನು. ಅವತ್ತಿನ SP ಆಗಿರ್ಬೋದು, ಪೋಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿಯ ಧಾರ್ಮಿಕ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಇನ್ನೂ ಎಲ್ಲ ಡಿಪಾರ್ಟ್ಮೆಂಟ್ಗಳು ಚರ್ಚೆ ಮಾಡಿದ್ದಾರೆ. ಸಮಾಜ ಮತ್ತು ಕಲ್ಯಾಣ ಇಲಾಖೆಯೊಂದಿಗೂ ಚರ್ಚೆ ಮಾಡಿದ್ದಾರೆ, ಕಂತ ಇಲಾಖೆಯೊಂದಿಗೂ ಚರ್ಚೆ ಮಾಡಿದ್ದಾರೆ. ಒಂದು 6,000 ಪುಟದ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ನಲ್ಲಿ ಇವೆಲ್ಲ ಚರ್ಚೆ ಇದ್ದಾವೆ. ಅಂದ ಮಾಡಬೇಕಾಯ್ತು, ಬಿಟ್ಟು ತಪ್ಪಾಯಿತು. 2016 ಇವತ್ತು ಎಷ್ಟು ಟೈಮಿಗೆ ಎಷ್ಟೋಯ್ತು, 2025ಕ್ಕೆ ಬಂದೀವಿ ನಾವು. ಇವತ್ತದು ಒಂದು ಹಂತಕ್ಕೆ ಬಂದದ. ಈ ನೆಲೆಯಲ್ಲಿ ನಾವು ಇವತ್ತು SITಯನ್ನು ಬಹಳ ಆತುರದಿಂದ ನೋಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿರುಪತಿಯಲ್ಲಿ, ಶ್ರೀಶೈಲದಲ್ಲಿ ಇಲ್ಲದಂತಹ ಕೊಲೆಗಳು ಇಲ್ಲಿ ಯಾಕೆ ಆಗ್ತಾವ, ಈ ಧರ್ಮಸ್ಥಳದಲ್ಲಿ ಯಾಕೆ ಆಗ್ತಾವ ಅನ್ನೋದಕ್ಕೆ ಇವತ್ತು ಎಲ್ಲರೂ ಉತ್ತರ ಹೊಡಬೇಕಾಗಿದೆ.
ಕೇವಲ ಪವಿತ್ರ ಜಾಗ ರೀ, ಇಲ್ಲಿ ಹುಡುಕ್ಬಾರ್ದ್ರಿ, ಮಾಡಬಾರ್ದ್ರಿ, ಅವ್ರು ಸಜ್ಜನದಾರ ಇಲ್ಲರಿ. ನಾವು ಯಾರೂ ದುರ್ಜನ ಅಂದಿಲ್ಲ, ಟೀಕೆ ಯಾರೂ ಮಾಡಿಲ್ಲ. ಮಂಜುನಾಥ ಸ್ವಾಮಿನ ಟೀಕೆ ಯಾರೂ ಮಾಡಿಲ್ಲ, ಅಣ್ಣಪ್ಪ ಸ್ವಾಮಿನ ಯಾರೂ ಟೀಕೆ ಮಾಡಿಲ್ಲ, ಹೆಗ್ಗಡೆ ಅವರನ್ನು ಟೀಕೆ ಮಾಡಿಲ್ಲ. ಆದರೆ ಹೆಗ್ಗಡೆ ಅವರಂತ ಸಂಶಯ ಹೋಗ್ತದೆ, ಯಾಕಂದ್ರೆ ಅವರ ಹೆಡ್ ಅದರಲ್ಲ, ಅವರ ಮುಖಂಡರಿದ್ದಾರೆ, ಅವ್ರ ಕೈಯಲ್ಲಿ ಇಡೀ ಆಸ್ತಿ ಎಲ್ಲ ಅವ್ರ ಕೈಲದ. ನಡೆದಾಡೋ ದೇವರು ಅಂತ ಹೇಳ್ತಾರೆ, ಮತ್ತು ಅವ್ರನ್ನ ಮಾತಾಡಿಸ್ಬೇಕಲ್ಲ, ಅವ್ರನ್ನ ಕೇಳಬೇಕಲ್ಲ, ಯಾಕಪ್ಪ ಇಷ್ಟ ಆಗ್ತಾ ಇದ್ದಾವ ಅಂತೇಳಿ. ಅವ್ರು ಹೇಳ್ತಾರೆ ಇಲ್ಲ ಆಗಿಲ್ಲ, ನಾವಿಲ್ಲ ಹಾಗೆ ಹೀಗೆ ಹೇಳ್ತಾರೆ, ಸಬೂಬ್ ಹೇಳ್ತಾರೆ. ಮತ್ತು ಈಗಾಗಲೇ ನಮ್ಮ ಸಾಕ್ಷಿದಾರ ಮುಸುಕುದಾರಿ ಚಿನ್ನಯ್ಯ ಸುಳ್ಳು ಹೇಳಿದ ಅನ್ನೋದು ಒಂದೇ ಕ್ಷಣದಲ್ಲಿ ಪಟ್ನ ಹೇಳ್ತಿದ್ರು, ಸಡನ್ನಾಗಿ ಉತ್ತರ ಕೊಟ್ಟಿದ್ರು, ನೋಡು ಸತ್ಯ ಹೊರಗೆ ಬಂತು ಅಂತೇಳಿ. ಅದು ಈಗ ಬರುತ್ತಿರುವಂಥವು ಈ ಮೂಳೆಗಳೆಲ್ಲಿವು, ಅಸ್ಥಿಪಂಜರಗಳೆಲ್ಲಿವು, ಪ್ರತಿ ವರ್ಷ ನೂರಾರು ಹೆಣ್ಣು ಬೀಳ್ತಾ ಇದ್ದಾವೆ ಅಪರಿಚಿತಗಳು. ಇದಕ್ಕೆ ಕಾರಣಕ್ಕೆ ಬರ್ತಾರೆ ಯಾರು ಅನ್ನೋದ್ರ ಬಗ್ಗೆ ಯಾಕೆ ಸ್ವತಃ ಅವ್ರು ಸಂಶೋಧನೆ ಮಾಡಲಿಲ್ಲ, ತನಿಖೆ ಮಾಡಿಸಲಿಲ್ಲ? ಅವ್ರು ಹೆಡ್ಡಿದ್ದಾರಲ್ಲೇ, ಅಲ್ಲಿ ಆಗು ಹೋಗಲಿಗೆ ಅವರ ಜವಾಬ್ದಾರಿ. ಇವತ್ತು ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು SIT ನೇಮಿಸಿ, ಅದು ಕೋರ್ಟ್ ಮೂಲಕ ಒತ್ತಡ ಬಂದಾಗ, ಇಲ್ಲದ್ರೆ ಅವರು ನೇಮಿಸಿದ್ರು ಇಲ್ಲೋ ಗೊತ್ತಿಲ್ಲ, SIT ನೇಮಿಸಿದ್ದಾರೆ. SIT ಹಿಂದೆ ಸರಿದಿತ್ತು, ಚೆನ್ನಯ್ಯ ಹೇಳಿದ ಸ್ಥಳಗಳಲ್ಲೇ ಈ ಒಂದು ಏನಪ್ಪ ಅಂತಂದರೆ ಈ ಎಲುಬುಗಳು ಅಥವಾ ಅಸ್ಥಿಪಂಜರ ಸಿಗದ ಕಾರಣಕ್ಕಾಗಿ ಒಂದು 2 ಕಡೆ ಸಿಕ್ಕಿದ್ದಕ್ಕಾಗಿ ಏನೋ ಭಾಳಷ್ಟು ಖುಷಿಪಟ್ಟು ಸಿಗ್ತಾವೆ ಅಂತ ತಿಳಿದ್ವಿ. ಆದರೆ ಅವ್ರು ಎಲ್ಲಿ ತೋರಿಸ್ತಾರೆ ಸಿಕ್ಕಿರಲಿಲ್ಲ. ನಂತರದ ಈಗ ಅರೆಸ್ಟ್ ಆಗಿದ್ದಾರೆ, ಇಟ್ಟಿದ್ದಾರೆ. ಆ ಮತ್ತು ಬೇರೆ ಈಗ ಈ ವಿಠ್ಠಲ ಗೌಡ ಅಂದರೆ ಸೌಜನ್ಯಾಳ ಮಾವನಿಂದಾಗಿ ಅನೇಕ ಕಡೆಗಳಲ್ಲಿ ಈ ಒಂದು ಏನು ಮೂಳೆಗಳು, ಅಸ್ಥಿಪಂಜರ ಜೊತೆಗೆ ಬುರುಡೆಗಳು ಸಿಗ್ತಾ ಇದ್ದಾವೆ. ಯಾಕಂದರೆ ಆ ಬುರುಡೆಯನ್ನು ತಂದಂಥ ವ್ಯಕ್ತಿ ಚಿನ್ನಯ್ಯ ಅಥವಾ ಮುಸುಕುದಾರಿ, ಅವ ಆ ಜಾಗೆಯಲ್ಲಿ ತಂದೆ ಅನ್ನೋದಕ್ಕೆ ಈ ಗುಡ್ಡೆ ಅಂತಂದರೆ ಆ ಒಂದು ಏನೋ ಗುಡ್ಡದಲ್ಲ, ಬಂಗ್ಲಾ ಗುಡ್ಡ ಅಲ್ಲಿ ಹೋಗಿ ತೋರಿಸಿರೋರು. ಆ ಕಾಡಿನಲ್ಲಿ, ಅಲ್ಲಿ ಕಾಡದ ನೇತ್ರಾವತಿ ಬದಿಯಲ್ಲೇ ಆ ಕಾಡಿನಲ್ಲಿ ಅದು ಅಲ್ಲಿಂದ ತಂದೆ ಅಂತ ಹೇಳಿದರು. ಅಲ್ಲಿ ಇವತ್ತು ಸಾಕಷ್ಟು ಸಿಗ್ತಾ ಇದ್ದಾವೆ. ಅಲ್ಲಿ ಬುರುಡೆ ಅದು ಯಾರದ್ದು ಬುರುಡೆ ಅನ್ನೋದು ಇನ್ನು ಶೋಧನೆಯಿಂದ ಆಗುವಂಥದ್ದು, ತನಿಖೆಯಿಂದ ಆಗುವಂಥದ್ದು, FSL ವರದಿಯ ನಂತರದಲ್ಲಿ ಬರುವಂಥದ್ದು. ಹೀಗಾಗಿ ಇವತ್ತು VS ಉಗ್ರಪ್ಪನವರ ವರದಿ ಇವತ್ತೆಲ್ಲರೂ ನೋಡ್ತಾ ಇದ್ದಾರೆ. ಇವತ್ತು ಅವತ್ತು ಮಾಡಿದ್ರೆ ಇದು ಕಡಿಮೆ, ಇನ್ನೂ ಕಡಿಮೆ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಷ್ಟೇ ಸೌಜನ್ಯ ಹತ್ಯೆ ಆಗಿತ್ತು, ಪದ್ಮಲತಾ ಅವ್ರ ಹತ್ಯೆ ಆಗಿತ್ತು, ಅನೇಕ ಹತ್ಯೆಗಳು ಬರ್ತಾ ಇದ್ದಾರೆ. 2500 ಎಕರೆ ಭೂಮಿಗಳನ್ನು ಕಳ್ಕೊಂಡಂಥ ಅನೇಕ ಅಲ್ಲಿ ರೈತರು ತಮ್ಮ ಜೀವಗಳನ್ನು ಕಳ್ಕೊಂಡಿದ್ರು, ಮಾವುತ ಜೀವ ಕಳ್ಕೊಂಡಿದ್ದ, ಯಮುನಾ ಜೀವ ಕಳ್ಕೊಂಡಿದ್ರು. ಇವೆಲ್ಲ ಉಳಿತಿದ್ವು ಏನು ಅಂತೇಳಿ ಹಿಂದಿನವೆಲ್ಲ ಇವರು ನಡೆದ ಘಟನೆ ಮತ್ತು ಅವು ಇವತ್ತು ತನಿಖೆಗೆ ಒಳಗಾಗ್ತಾವೆ, ಮರು ತನಿಖೆಗೆ ಒಳಗಾಗ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ VS ಉಗ್ರಪ್ಪನವರು ವರದಿ ಇವತ್ತು ಭಾಳ ಏನಪ್ಪ ಅಂದರೆ ಚರ್ಚೆಗೆ ಒಳಗಾಗೋದು ಅಷ್ಟೇ ಅಲ್ಲ, ಇದನ್ನು ಅವತ್ತು ಒಂದಿಷ್ಟು ತನಿಖೆ ಮಾಡಿದ್ದು ಇನ್ನೂ ಕಡಿಮೆ ಆಗ್ತಿದ್ವು ಏನು ಅಂತೇಳಿ, ಇಂಥವೆಲ್ಲ ಆಗ್ತಿರಲಿಲ್ಲ ಅನ್ನುವಂಥ ಮಾತು. ಯಾಕಂದ್ರೆ ಈ ತನಿಖೆ ಶುರು ಆದಾಗ 2016-17 ಅಷ್ಟರಲ್ಲೇ ಇವೆಲ್ಲ ಘಟನೆ ನಡೆದು ಹೋಗಿದ್ದು. ಇವೆಲ್ಲ ಇತಿಹಾಸ ಗರ್ಭವನ್ನು ಸೇರಿದ್ದು. ಅದನ್ನು ನಂತರದಲ್ಲಿ ಮತ್ತಿನ್ನೂ ಆಗ್ತಾಯಿದ್ದು. ಅದರ ನಂತರ ಸ್ವಲ್ಪ ಕಡಿಮೆ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಇದು ಇಲ್ಲಿನ ಯಾಕೆ ತಿರುಪತಿಯಲ್ಲಿಲ್ಲದ್ದು ಧರ್ಮಸ್ಥಳದಲ್ಲಿ ಏನೋ ಬೀಳುವುದೇಕೆ ಅನ್ನೋದಕ್ಕೆ ಇವತ್ತಿಗೂ ಉತ್ತರ ಇಲ್ಲ. ಇದು ಉತ್ತರ ಕೊಡಲಿಕ್ಕೂ ಯಾರು ಸಾಹಸ ಮಾಡ್ತಾಯಿಲ್ಲ. ಆ ದಿಶೆಯಲ್ಲಿ SIT ಇವತ್ತು ಉತ್ತರ ಹುಡುಕ್ಬೇಕಾಗಿದೆ. ಯಾಕೆ ಆಗ್ತಾ ಇದ್ದಾವೆ, ಇದ್ರ ಹಿಂದೆ ಯಾರಿದ್ದಾರೆ, ಯಾರು ಹಸ್ತದ, ಉಳಿದವ್ರು ಏನೋ ವಾದ ಮಾಡಲಿ ಅವ್ರು ಇಲ್ಲ ಅಂತಲ್ಲ. ಇವತ್ತು ಚಿಮರೋಡಿ ಅವರಾಗಿರ್ಬೋದು, ಇನ್ನೊಬ್ಬರ ಮಟ್ಟಣ್ಣವರಾಗಿರ್ಬೋದು, ಮತ್ತೊಬ್ಬರು ಪ್ರಸನ್ನವರಾಗಿರ್ಬೋದು, ಅವ್ರು ಆರೋಪ ಮಾಡಲಿ. ಅನೇಕ ಇಲ್ಲಿಯ ಭೂಮಿಯನ್ನು ಕಳೆದುಕೊಂಡಂಥ ರೈತರು ಹೋರಾಟಗಾರರ ಅಭಿಪ್ರಾಯ ಆಗಲಿ, ಅವು ಒಂದು ಬದಿಗೆ ಇಟ್ಟುಬಿಡೋಣ. ಇವತ್ತು SIT ಸತ್ಯ ಹುಡುಗ ಕೆಲಸ. ಇವರೆಲ್ಲರೂ ದೂರು ಕೊಡ್ತಾ ಇದ್ದಾರೆ, 300ಕ್ಕೂ ಹೆಚ್ಚು ದೂರುಗಳು ಬಂದಿದ್ದಾವೆ ಈಗಾಗಲೇ SITಗೆ. ಹೀಗಾಗಿ ಅನಿವಾರ್ಯವಾಗಿ ಸೌಜನ್ಯಾಳ ಮರುತನಿಕೆ ದೂರು ಬಂದದ, ಜೊತೆಗೆ ಯಮುನಾ ಮತ್ತು ನಾರಾಯಣರ ಜೋಡಿ ಕೊಲೆ ಮರುತನಿಕೆಗೆ ದೂರು ಬಂದದ. ಒಂದಲ್ಲ ಎರಡಲ್ಲ, ಅನೇಕ ದೂರುಗಳು. ಜಯಂತ T ಅವ್ರದ್ದು ಅನೇಕ ದೂರುಗಳು ಬಂದಿದ್ದಾವೆ. ನಾನು ನೋಡಿದ್ದೀನಿ, ಅನೇಕ ಹೆಣ್ಣು ಮಕ್ಕಳ ಶವಗಳನ್ನು ಹೋಗಿದ್ದು ಅನ್ನುವಂಥ ಮಾತುಗಳನ್ನ. ಇವೆಲ್ಲ ಇವತ್ತು ತನಿಖೆ ಆಗಬೇಕಾಗಿದೆ. ಈ ತನಿಖೆ ಮಾಡಿ ಇದ್ರ ಹಿಂದಿದ್ದವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥದ್ದು ಈಗ ನಡೀಬೇಕಾಗಿದೆ. ಆ ದಿಶೆಯಲ್ಲಿ SIT ದಿಟ್ಟ ಹೆಜ್ಜೆ ಇಡ್ತಾ ಇದೆ ಅನ್ನುವಂಥದ್ದು, ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ ಇಲ್ಲಿವರೆಗೆ ಅನ್ನುವಂಥದ್ದು ಪ್ರತಿಯೊಬ್ಬ ಅಲ್ಲಿಯ ಹೋರಾಟಗಾರರ ಅಭಿಪ್ರಾಯ. ಯಾರು ಒಳಗಾಗಿದ್ದಾರಲ್ಲ ಅವರ ಅಭಿಪ್ರಾಯ. ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ, ಹೈಕೋರ್ಟ್ನಲ್ಲಿದ್ದಂತಹ ಜೋಡಿ ಕೊಲೆ ಅಂದರೆ ಮಾವುತ ನಾರಾಯಣ ಜೊತೆಗೆ ಅವರ ತಂಗಿ ಯಮುನಾರ ಕೊಲೆಯ ಕೇಸನ್ನು ಹೈಕೋರ್ಟ್ಗೆ ಹೋಗಿದ್ದನ್ನು ಅದನ್ನು ಮರಳಿ ತಂದು SIT ಕೊಟ್ಟಿದ್ದು ಇದೇನು ತೋರಿಸ್ತದೆ ಅಂತಂದ್ರೆ, ಈ SIT ಪ್ರಾಮಾಣಿಕವಾಗಿ ತನಿಖೆಯನ್ನು ಮುಂದುವರಿಸೋದಂತೇಳಿ ತನಿಖೆ ಹೊರಸಲಿ. ಇವೆಲ್ಲ ದುರಂತಗಳಿಗೆ ಅಂತಿಮ ಸತ್ಯವನ್ನು ಹೇಳಿ ಯಾರು ಇದ್ದಾರೆ ಹಿಂದಿದ್ದಂಥವ್ರು. ಇವತ್ತಿನ ಸಂಶಯ ಬೇಡ ನಮಗೆ, ಯಾರ ಮೇಲೆ ಸಂಶಯ ಬೇಕಾಗಿಲ್ಲ, ಯಾರನ್ನ ಅಪಮಾನ ಮಾಡೋ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಯಾರಿಗೂ ನಾವು ಟೀಕೆ ಮಾಡೋ ಅವಶ್ಯಕತೆಯೂ ಇಲ್ಲ. ಸತ್ಯ ಹೊರಗೆ ಬಂದಾಗ ಗೊತ್ತಾಗಿ ಆಗ್ತದೆ. ಅಲ್ಲಿಯೂ ನಾವೆಲ್ಲ ವೇಟ್ ಮಾಡುವಂಥ ಈ ತನಿಖೆ ಮಾತ್ರ
ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ ಈ SITಗಳು. ಜೊತೆಗೆ ಇದಕ್ಕೆ ಸಿದ್ದರಾಮಯ್ಯರ ಒಂದು ಪೂರ್ಣ ಪ್ರಮಾಣದ ಸಹಕಾರ ಹಸ್ತನಲ್ಲಿದೆ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಆವತ್ತ 2016 ಈ ಎಲ್ಲ ಸಾವುಗಳು ವರ್ಷಕ್ಕೆ 106 ಸಾವಾಗೋದು ಅನಾಮಧೇಯ ಅಲ್ಲಿ ಅಷ್ಟರೊಳಗೆ 500ಕ್ಕೂ ಹೆಚ್ಚು ಸಾವುಗಳಾಗಿದ್ದು ಅಂತ ಅವತ್ತಿನ SP ಅವರು ನಮ್ಮ VS ಉಗ್ರಪ್ಪನವ್ರಿಗೆ ಹೇಳಿದ್ದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ ಇವತ್ತು ನೋಡಿದರೆ ಇನ್ನೂ ಹೆಚ್ಚು ಆದಂಥ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಚಿನ್ನಯ್ಯ ಈಗ ತನ್ನ ಹೇಳಿಕೆಯಲ್ಲಿ ಹೇಳಿದ್ದೆ ಮೊದಲ ಆರಂಭದಲ್ಲ, ಇಲ್ಲಿ ಸಾವಿರಾರು ಗುರಿಗಳಿದ್ದಾವೆ, ನಾನು ಹೋಗಿದ್ದೀನಿ 106 ಅಂತ ಹೇಳಿದರು. ಹೀಗಾಗಿ ಎಲ್ಲ ನೆಲೆಗಟ್ಟಲ್ಲಿ ಇವತ್ತು ತನಗೆ ಒಂದು ಸುಸೂತ್ರವಾಗಿ ಪರ್ಫೆಕ್ಟಾಗಿ ಒಂದು ದಂಡಿಗೆ ಬರ್ತಾಯಿದೆ ಅಂತ ಹೇಳ್ತಾ ಇತರಿಗೆ ಯಶಸ್ವಿಯಾಗಿ ಸಚಿವರು ಬರಲಿದ್ದು ಮತ್ತೊಮ್ಮೆ ನಾವು ಮಂಜುನಾಥಲ್ಲಿ ಕೇಳ್ಕೊಳ್ತಾ ನಮ್ಮ ಅನಿಸಿಕೆ ಮಾತಾಡಿದ್ವಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.